ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೇಣ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ಪರಮತ ನಿರಾಕರಣ ಪೂರ್ವಕ ಸ್ವಮತ ಸ್ಥಾಪಕ ಶ್ರೀಹಂಸನಾಮಕ ಪರಮಾತ್ಮನಃ ಅವಿಚ್ಛಿನ್ನ ಪರಂಪರಾಗತ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಮುಖ್ಯ ಮಹಾಸಂಸ್ಥಾನ ಶ್ರೀಮದುತ್ತರಾದಿ ಮಠಾಧೀಶ್ವರ ಶ್ರೀ ಶ್ರೀ ಸತ್ಯಾಭಿಜ್ಞ ತೀರ್ಥ ವರಕುವರ ಸುಧಾಮಂಡನಾಚಾರ್ಯ ಶ್ರೀ ಶ್ರೀ ಸತ್ಯ ಪ್ರಮೋದ ತೀರ್ಥ ಕರಕಮಲ ಸಂಜಾತ ಶ್ರೀ ಮೂಲ ಸೀತಾ ಸಮೇತ ಶ್ರೀಮನ್ಮೂಲ ರಾಮ ದಿಗ್ವಿಜಯ ರಾಮ ವೇದವ್ಯಾಸ ಪಾದ ಪದ್ಮಾರಾಧಕ ಶ್ರೀಮನ್ಯಾಯ ಸುಧಾ ವ್ಯಾಸತ್ರಯ ಭಾಗವತಾದಿ ಪಾಠ ಪ್ರವಚನ ನಿರತ ಸಾಷ್ಟದ್ವಾ ಸಪ್ತತಿ ಸದ್ವೈಷ್ಣವ ಮಂತ್ರ ಜಾಪಕ ತಪ್ತ ಮುದ್ರಾ ಮಂತ್ರಾಕ್ಷರ ಪ್ರದಾನೇನ ಸದ್ಭಕ್ತೋದ್ಧಾರಕ ಪರಮಕಾರುಣಿಕ ಶಿಷ್ಯವತ್ಸರ ಕರ್ಮ ವಿಜಯ ವಿಷ್ಣು ವಿಜಯ ಜಯತೀರ್ಥ ವಿಜಯಾದಿ ಮೇರು ಕೃತಿಕಾರಕ ರಾಮ ವಾಮನ ಶ್ರೀಕರ ನರಸಿಂಹ ವಿಠಲ ಸುಧಾ ಭಾಗವತಾದೀನಾಂ ಶತಾಧಿಕಾರ್ಥ ಪ್ರಕಾಶಕ ಅತಯೇವ ಅಭಿನವ ಟೀಕಾಕೃತ್ಪಾದ ರಘುತ್ತಮ ತೀರ್ಥ ರಾಘವೇಂದ್ರ ಸ್ವಾಮಿ ಸತ್ಯಧರ್ಮ ತೀರ್ಥಾದಿ ಪದಾಂಕಿತ ವೈರಾಗ್ಯ ಶಿಖಾಮಣೆ ಶ್ರೀ 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 ಸತ್ಯಾತ್ಮತೀರ್ಥ ಸ್ವಾಮಿ ರಾಜ ಮಹಾಪ್ರಭೋ ಪರಾಕ್ ಬಹುಪರಾಕ್ ಬಹುಪರಾಕ್ ನಕರ್ಮಣ ಜೀವತೋ ವಾಕ್ಯಕರಣಾತ್. ಬದುಕಿದ್ದಾಗ ತಂದೆ ತಾಯಿಗಳ ಸೇವೆಯನ್ನು ಚೆನ್ನಾಗಿ ಮಾಡಬೇಕು, ಅವರ ಮಾತನ್ನು ಪರಿಪಾಲನೆ ಮಾಡಬೇಕು. ಶ್ರೀರಾಮಚಂದ್ರ ತಂದೆಯ ಆಜ್ಞೆಯನ್ನು ಪರಿಪಾಲನೆ ಮಾಡುವುದಕ್ಕೆ ರಾಜ್ಯವನ್ನೇ ತ್ಯಾಗ ಮಾಡಿ ಅರಣ್ಯಕ್ಕೆ ಹೋದ. ರಾಜ್ಯವನ್ನು ತ್ಯಾಗ ಮಾಡಿ ಅರಣ್ಯಕ್ಕೆ ಹೋಗುವಂತಹ ದೊಡ್ಡ ಯೋಗ್ಯತೆ ಇವತ್ತಿನ ಜನರಿಗೆ ಇಲ್ಲದಿದ್ದರೂ ಕೂಡ ರಾಜ್ಯದೊಳಗೇ ಇದ್ದು ಮನೆಯೊಳಗೇ ಇದ್ದು ಎಲ್ಲ ಐಷ ಆರಾಮಗಳನ್ನು ಅನುಭವಿಸ್ತಾ ತಂದೆ ತಾಯಿಗಳ ಆಜ್ಞೆಯನ್ನು ತಕ್ಕ ಮಟ್ಟಿಗೆ ಪರಿಪಾಲನೆ ಮಾಡಿದರೆ ಸಾಕು. ಅಂಥ ಆಜ್ಞೆಯನ್ನು ಮಾಡುವವರು ಯಾರಿಲ್ಲ. ಈಗ ಕೈಕೇಯಿ ಅಂಥವ್ರು ಯಾರಿಲ್ಲ. ಮನೆ ಬಿಟ್ಟು ಹೋಗಿ 14 ವರ್ಷ ಅಂತ ತಂದೆ ತಾಯಿಗಳಿಗೆ ಹೇಳುವ ಮಕ್ಕಳಿದ್ದಾರೆ. ಆ ರೀತಿ ಮನೆ ಬಿಟ್ಟು ಹೋಗುವಂಥ ಮಕ್ಕಳಿಗೆ ಹೇಳುವ ತಂದೆ ತಾಯಿಗಳು ಯಾರಿಲ್ವಲ್ಲ. ಕೈಕೇಯಿ ಅಂತಹ ತಾಯಿ ಅಥವಾ ಅಂಥವಳ ಮಾತಿಗೆ ಕಟ್ಟು ಬಿದ್ದು ಏನೂ ಮಾತನಾಡಲಿಕ್ಕಾಗದೆ ಮೂಕನಾಗಿ ದಶರಥನಂತೆ ದುಃಖದಿಂದ ಏನು ಮಾತನಾಡಲಾಗದೆ ಹೋಗುವಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಇರುವಂತೂ ಹೇಳಲಿಕ್ಕಿಲ್ಲ. ಆ ಸ್ಥಿತಿಯೊಳಗೂ ಯಾರಿಲ್ಲ. ಮನೆ ಬಿಟ್ಟು ಹೋಗುವಂತ ಹೇಳುವವರು ಯಾರಿಲ್ಲ. ಮನೆಯಲ್ಲಿಯೇ ಇರುವ ರೀತಿಯಲ್ಲಿರು ಅಂತ ಹೇಳ್ತಾರಷ್ಟೆ. ಧರ್ಮದಿಂದ ಇರು, 4 ಹೇಳಿದ ಮಾತುಗಳನ್ನು ಕೇಳಿಕೊಂಡಿರು ಅಂತ ಹೇಳಿದರೆ ಅಷ್ಟನ್ನು ಪರಿಪಾಲನೆ ಮಾಡಿದರೆ ಸಾಕು. ನಿಜವಾಗಿ ಅವನಿಗೆ ಪುತ್ರತ್ವ ಇದೆ. ತಂದೆ ತಾಯಿಗಳ ಅನುಗ್ರಹವನ್ನು ಪಡೆಯುತ್ತಾನೆ. ಅವರ ಆಶೀರ್ವಾದದಿಂದ ಎಲ್ಲ ಮಂಗಲವಾಗ್ತದೆ. ಕೆಲವರು ಬಹಳ ವಿಚಿತ್ರ, ಇರೋವರೆಗೆ ಮಾತೇ ಆಡಿಸೋದಿಲ್ಲ. ತಂದೆ ತಾಯಿಗಳ ಯಾವ ರೀತಿಯ ಸೇವೆಯನ್ನು ಮಾಡೋದಿಲ್ಲ. ಆಮೇಲೆ ಲಕ್ಷಗಟ್ಟಲೆ ಖರ್ಚು ಮಾಡಿ ಶ್ರಾದ್ದದ ಕಾರ್ಯಗಳನ್ನು ಮಾಡ್ತಾರೆ, ಬೇಕಾದಷ್ಟು ದಾನ ಧರ್ಮಗಳನ್ನು ಮಾಡ್ತಾರೆ. ಅವರ ಹೆಸರಿನಲ್ಲಿ ಭವನಗಳನ್ನೆಲ್ಲ ಕಟ್ಟಿಸ್ತಾರೆ. ಅವರಿರುವಾಗ ಇರೋದಕ್ಕೆ ಒಂದು ರೂಮು ಬಿಟ್ಟು ಕೊಟ್ಟಿಲ್ಲ ತನ್ನ ಮನೆಯೊಳಗೆ. ಎಲ್ಲೋ ಮೂಲೆಯೊಳಗಿರ್ರಿ ಅಂತಂತಾನೆ. ತನಗಾಗಿ ಬೇರೆ, ಮಕ್ಕಳಿಗೆಲ್ಲ ಬೇರೆ, ಸ್ಟಡಿ ರೂಮ್ ಬೇರೆ, ತನ್ನ ಮಲಗುವ ರೂಮು ಬೇರೆ, ಊಟದ ರೂಮು ಬೇರೆ, ಎಲ್ಲ ಬೇರೆ. ತಂದೆ ತಾಯಿಗಳಿಗೆ ಅಂತೇನು ಮಾಡಿಲ್ಲ. ಆದರೆ ಅವರು ಹೋದ ಮೇಲೆ ಬೇಕಾದಷ್ಟು ಅವರ ಹೆಸರಿನಲ್ಲಿ ಡೊನೇಷನ್ ಕೊಟ್ಟು ದೊಡ್ಡ ದೊಡ್ಡ ಭವನಗಳನ್ನು ಕಟ್ಟಿಸಲಿಕ್ಕೂ ತಯಾರು. ಅದು ಪ್ರಯೋಜನವಿಲ್ಲ ಅಂತಾರೆ. ಜೀವತೋ ವಾಕ್ಯಕರಣ. ಬದುಕಿರುವಾಗ ಅವರ ಸೇವೆಯನ್ನು ಮೊದಲು ಮಾಡಬೇಕು. ಆಮೇಲೆ ಬದುಕಿರುವವರೆಗೆ ಅಷ್ಟು ಮಾಡಿ ಆಮೇಲೆ ಮಾಡೋದಿಲ್ಲ ಅಂತ ಕೆಲವರ ವಾದ. ನಾಸ್ತಿಕರು ಅಂದರೆ ಇದ್ದಾಗ ಮಾಡಿದರೆ ಸರಿ, ಅವರು ಹೋದ ಮೇಲೆ ಸುಮ್ಮನೆ ಶ್ರಾದ್ದ ಮಾಡಿದರೆ ಯಾರಿಗೆ ಬಂದಾಗಾಯಿತು? ಪಿಂಡ, ಎಳ್ಳು, ದರ್ಭ ಎಲ್ಲ ಇಲ್ಲೇ ಬೀಳುತ್ತದೆ, ಅವರಿಗೆ ಸೇರೋದಿಲ್ಲ, ಏನಿಲ್ಲ. ಯಾಕೆ ಅದಕ್ಕೋಸ್ಕರ ನಾವು ಸುಮ್ಮನೆ ಖರ್ಚು ಮಾಡಬೇಕು ಅಂತ ಮಾಡದೇ ಇದ್ದವರು ಕೆಲವರಿದ್ದಾರೆ. ಅದು ತಪ್ಪು. ಪ್ರತ್ಯಬ್ಧಂ ಭೂರಿ ಭೋಜನಾತ್. ಶ್ರಾದ್ದ ಕರ್ಮವನ್ನು ಮಾಡಬೇಕು. ಶ್ರಾದ್ದದ ನಿಮಿತ್ತ ಸಜ್ಜನರಿಗೆ ಭೋಜನವನ್ನು ಮಾಡಿಸಬೇಕು. ಅದರಿಂದ ತಂದೆ ತಾಯಿಗಳಿಗೆ ಸದ್ಗತಿ ಆಗತ್ತೆ. ಹೇಗೆ ಎನ್ನುವುದನ್ನು ಶಾಸ್ತ್ರ ಬಹಳ ವಿಸ್ತಾರವಾಗಿ ಹೇಳುತ್ತೆ. ಮತ್ತೆ ತಿಳಿಯೋಣ. ಈ ಪಿಂಡವೇ ಅವರಿಗೆ ಹೋಗಿ ಮುಟ್ಟೋದಿಲ್ಲ. ನೀವು ಕೊಡುವ ಎಳ್ಳು ನೀರುಗಳು ಅವರಿಗೆ ಹೋಗಿ ಸೇರೋದಿಲ್ಲ.
ಅವರ ಸ್ಮರಣೆಯನ್ನು ಮಾಡಿ, ಅವರ ಅಂತರ್ಯಾಮಿಯಾದ ದೇವತೆಗಳು ವಾಯುದೇವರು ಭಗವಂತನನ್ನು ಸ್ಮರಿಸಿ ಪಿಂಡ ಪ್ರದಾನವನ್ನು ಮಾಡಿದರೆ ಅವರು ಎಲ್ಲಿ ಹುಟ್ಟಿರ್ತಾರೋ, ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ, ಯಾವ ಯೋನಿಯಲ್ಲಿ ಅವರು ಹುಟ್ಟಿದ್ದಾರೋ ಆ ದೇಶ ಕಾಲ ಯೋನಿಗಳಿಗೆ ತಕ್ಕ ಆಹಾರವನ್ನು ದೇವರು ಅವರಿದ್ದಲ್ಲೇ ಅವರಿಗೆ ಒದಗಿಸ್ತಾನೆ. ಇದು ದೇವರ ವ್ಯವಸ್ಥೆ. ಸರ್ಪಾಃ ಪಿಬಂತಿ ಪವನಂ ಅಂತಾರೆ. ಹಾವುಗಳು ಗಾಳಿ ಕುಡಿದು ಬದುಕ್ತವಂತೆ. ವಾಯುಭಕ್ಷಾಹ, ಇವರು ಕೊಟ್ಟದ್ದು ಪಿಂಡ. ಇವನ ತಂದೆ ಹಾವಾಗಿ ಹುಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ. ಯಾರು ಏನಾಗಿ ಹುಟ್ಟುತ್ತಾರೆ ಹೇಳಿಕ್ಕೆ ಬರೋದಿಲ್ಲ. ಅವನು ಹಾವಾಗಿ ಹುಟ್ಟಿದ್ದ ಅಂದರೆ ಒಳ್ಳೆ ಉತ್ತಮವಾದ ಅದಕ್ಕೆ ಬೇಕಾಗುವ ಗಾಳಿಯನ್ನೇ ದೇವರು ಅದಕ್ಕೆ ಕೊಟ್ಟಿರ್ತಾನೆ. ತಾ ಉಚ್ಚರಿತಂ ಪಿತುಹು, ತಂದೆ ತಾಯಿಗಳ ಮನಸ್ಸಲ್ಲೇನಿದೆ ಅಂತ ತಿಳಿದು ತಾನು ಮಾಡಿದರೆ ಅವನು ಉತ್ತಮ, ಹೇಳಿದ ಮೇಲೆ ಮಾಡಿದರೆ ಮಧ್ಯಮ, ಹೇಳಿದ ಮೇಲೆ ಮಾಡ್ತಾನೆ ಬೇಸರದಿಂದ ಮಾಡ್ತಾನೆ ಅವನು ಅಧಮ, ಮಾಡದೇನೇ ಇದ್ದರೆ ಅವನು ಮಗನೇ ಅಲ್ಲ, ತಂದೆಯ ದೇಹದಿಂದ ಹೊರಗೆ ಬಿದ್ದ ಹೊಲಸಿದ್ದಂತೆ ಅಂತ ಭಾಗವತ ಇಷ್ಟು ಕಟುವಾಗಿ ನಿಂದೆಯನ್ನು ಮಾಡಿದೆ. ಆದ್ದರಿಂದ ಈ ಶ್ರಾದ್ದಾದಿ ಕರ್ಮಗಳನ್ನು ತಂದೆ ತಾಯಿಗಳು ಇಲ್ಲದೇ ಇದ್ದವರು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ದೇವರು ವಿಶೇಷವಾಗಿ ಸಂಕರ್ಷಣ ರೂಪಿಯಾದ ಪರಮಾತ್ಮನನ್ನು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ 4 ರೂಪಗಳಿಂದಲೂ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ವಿಶೇಷವಾಗಿ ಈ ಪಿಂಡ, ಎಳ್ಳು ಇತ್ಯಾದಿಗಳನ್ನು ಅವರವರಿಗೆ ಆ ಯೋನಿಯಲ್ಲಿದ್ದ ಅವಸ್ಥೆಯಲ್ಲಿ ಮುಟ್ಟಿಸುವ ದೇವರು ಸಂಕರ್ಷಣ ಅಂತ ಛಾಂದೋಗ್ಯೋಪನಿಷತ್ತಿನ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಅತಸ್ತಾನ್ ಪ್ರತಿ ಪಿಂಡಾದೀನ್ ಸಂಕರ್ಷಣ. ಆದ್ದರಿಂದಲೇ ಅವನಿಗೆ ಸಂಕರ್ಷಣ, ಸಮ್ಯಕ್ ಕರ್ಷತಿ, ಸರಿಯಾಗಿ ಅವುಗಳನ್ನೆಲ್ಲ ಸೆಳೆದು ಎಲ್ಲಿ ಹೇಗೆ ಮುಟ್ಟಿಸಬೇಕೋ ಹಾಗೆ ಮುಟ್ಟಿಸ್ತಾನೆ ಅಂತ. ಅಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಪಿಂಡ ಪ್ರದಾನಾದಿಗಳನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ಪಿತೃಪಕ್ಷದಲ್ಲಿ ಆ ಪಿತೃಗಳ ಮಹತ್ವ ಹಾಗೂ ಅವರ ವಿಷಯದಲ್ಲಿ ಮಕ್ಕಳು ನಡೆದುಕೊಳ್ಳಬೇಕಾದ ರೀತಿಯನ್ನು ಅರ್ಥ ಮಾಡಿಕೊಂಡು ಭಕ್ತಿಯಿಂದ ಪಿತೃಂತರ್ಗತ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಎಲ್ಲರೂ ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯಬೇಕು. ಶ್ರೀಕೃಷ್ಣ ಅರ್ಪಣ. ಸಿದಾಗ ಒಂದು 4 ರೊಟ್ಟಿ ಸಿಕ್ಕರೆ ಏನು ಆನಂದ, ಏನು ಆನಂದ. ಮತ್ತು 4 ತಿನ್ನಕ್ಕೆ ಹೋಗಿರಿ, 4 ರೊಟ್ಟಿ ತಿನ್ನೋ ತಾಕತ್ತು ಈಗಲ್ಲ, ಅದು ಹಿಂದಕ್ಕಿತ್ತು. ಈಗೂ ಹಳ್ಳ್ಯಾಗ ಕೆಲವು ಜನ ಅದಾರ, ಮಸ್ತ್ 8 ರೊಟ್ಟಿ ಕೈಯಾಗ ಹಿಡಿದು ಅದ್ರಾಗ ಒಂದಿಟ್ಟು ಪುಂಡಿ ಪಲ್ಯ ಇಟ್ಕೊಂಡು ಅದ್ರಾಗ 1-2 ಅವು ಮೆಣಸಿಕಾಯಿ ಹಿಂಗೆ ಹಿಡಿದು ತಿನ್ನಕತ್ತಿದ್ರೆ ಈಗಿನ ಜನ ನೋಡಿ ಮೂರ್ಛಾ ಹೋಗ್ಬೇಕು. 8 ರೊಟ್ಟಿ, ಏನು ಖಾರ, ಏನು ಮಾತು, ಮತ್ತೇನು ಪುಂಡಿ ಪಲ್ಯ, ಎಷ್ಟಿಲ್ಲ ಇಂದು ಹೋಗ್ರಿ. ಹಬ್ಬ ದಿವಸ ಏನು ಸಿಹಿ ಮಾಡೋದಲ್ಲ, ಇವ ಮಾಡಬೇಕು, ಶಕ್ತಿ ಬರ್ತದದ. ಎಂದು ಹೋಗಿ ಮನೆಯಾಗ ನೀವು ಹೇಳ್ರಿ, ಎಂದು ಪುಂಡಿ ಪಲ್ಯ 8 ರೊಟ್ಟಿ. ಅವರು ಮಾಲೀಕರು ಏನು ಮಾಡ್ತಾರ, ಹಂಗಾದ್ರೆ ಬರ್ತೀನಿ ಅಂತ ವಾದವ. ಯಾವುದರೆ ಹೋಟೆಲ್ಕ್ಕೆ ಅಲ್ಲೇ ಇಲ್ಲೇ ತಿಂದು ಮಾಡಿ ರಾತ್ರಿ 12ಕ್ಕೆ ಬಂದ ಹೇಳಿ. ಹಂಗ ಬರಲಿಲ್ಲ, ಹಂಗ ತೇಲ್ಕೋತ ಮಾಡ್ಕೋತ ಮಸ್ತಾಗಿ ಬಂದ ಹಾಸ್ಯಾಗಿ ಮಲ್ಕೊಂಡು ಮುಂಜಾನೆ ಎದ್ದ. ಇಂದ ಹಬ್ಬ ಏನು ಅಂದ, ಹೋಗ್ಯದ ಹಬ್ಬ ಹೋಗಿ 12 ತಾಸಾಗ್ಯದ. ಈಗ ಹೆಸರಾಗ್ಯದ ನಿನಗೆ. ಏನೆಲ್ಲ ಮನ್ಯಾಗ ಹೋಳಿಗೆ ಮಾಡಿದ್ದೇವೆ, ತುಪ್ಪ ತಂದಿದ್ದೇವೆ, ತುಪ್ಪ ಎಲ್ಲ ಮಾಡಿದ್ದೇವೆ, ನೀವು ಹೋಗಿ ಕುಡಿದು ಬಂದೆಪ್ಪ ಅವೆಲ್ಲ ಹೇಳಿ. ಹಂಗೆ ಬದುಕಬೇಕು ಮನುಷ್ಯ, ಅನ್ನವಾಗಿ ಬರ್ತಾನ ದೇವರು. ನೀ ಬರೋಬ್ಬರಿಲ್ಲಪ್ಪ ಮನುಷ್ಯ. ಹೌದು, ನಾನು ಬರೋಬ್ಬರಿಲ್ಲ. ಇಷ್ಟು ಒಪ್ಪಿದ್ರೆ ಮುಂದೇನು ಮಾಡ್ತಾರೆ? ಹೌದು, ನಾ ಹಂಗಾದೀನಿ ಅಂತ ಅನ್ಕೋತ ಹೋದ್ರೆ ನೀವೇನು ಮಾಡೋರು? ಅವ್ರೇನು ಮಾಡ್ತಾರೆ? ನೀ ಹೇಳ್ದಂಗಾದೀನಿ ನಾನು,
ನನಗೆ ಬುದ್ಧಿಲ್ಲ. ಹೌದು, ನನಗೆ ಬುದ್ಧಿಲ್ಲ. ನೀವು ಬಹಳ ಜಾಣರು. ಜನ ಏನ್ಯಾಕೆ ಭಾವಿಸೋಲ್ರ್ಯಾಕೆ ಅದಕ್ಕೆ ಹೂ ಅನ್ಕೋತ ಹೋದ್ರೆ ಎಷ್ಟು ಮಜಾ ಇರ್ತದೆ ಜೀವನ. ದುಃಖ ಅರ್ಧ ಕಡಿಮೆ ಅಕ್ಕವ. ನೆಲದ ಸಂಪತ್ತಿನಷ್ಟು ಸಂಪತ್ತು ಎದರಾಗೂ ಇರೋದಿಲ್ಲ. ನೆಲ ನಿರಂತರವಾಗಿ ಫಲ ಕೊಡುತ್ತದೆ, ಆದರೆ ಯಾವ ಸಂಪತ್ತು ನಿರಂತರವಾಗಿ ಫಲ ಕೊಡೋದಿಲ್ಲ. 1 ಟನ್ ಗೋಲ್ಡ್, 1 ಟನ್ ಬಂಗಾರ ನೀವು ಎಷ್ಟು ವರ್ಷ ಇಟ್ಟರು 1 ಟನ್ ಇರ್ತದೆ, ಇನ್ನ ಕಡಿಮೆ ಆಗಬಹುದು. ಆದರೆ ಭೂಮಿಯೊಳಗೆ 1 ಹಣ್ಣು ಇಟ್ಟರೆ 1000 ಆಗ್ತದೆ, ಲಕ್ಷ ಆಗ್ತದೆ, ಕೋಟಿ ಆಗ್ತದೆ. ಯಾವುದು ಅದ್ಭುತ. ಹಂಗದೆ ಎಷ್ಟ ನಾವು ಶಾಣೆ ಆದೇವಂದರೂ ನೀವು ಹಳ್ಳ ದಾಟುವಾಗ ನೋಡಿರಬೇಕು, ಕಲ್ಲುಗಳಿರ್ತಾವ, ಕಲ್ಲಿನ ಮೇಲೆ ಹಿಂಗೆ ಹೆಜ್ಜೆ ಇಟ್ಟು ದಾಟಬೇಕಾಗ್ತದೆ. ಆ ಕಲ್ಲಿನ ಮೇಲೆ ಹಾವಸೆ ಆಗಿತ್ತು ಅಂದರೆ, ಹಾವಸೆ ಅಂತೀರಿ ಏನಂತೀರಿ, ಹಾವಸೆ ಹಿಂಗೆ ಮೆತ್ತಿತ್ತು ಅಂದ್ರೆ ಯಾರ ಕಾಲಿಟ್ರೇನು, ಯಾರ ಕಾಲಿಟ್ರೇನು? ನಾವು ಶ್ರೀಮಂತರು, ನಾವು ಕಾಲಿಟ್ರೇನು ಆಗುವುದಿಲ್ಲ ಅಂತಾರೇನು? ಶ್ರೀಮಂತರಿಗೆ ಮೊದಲದು ಬೇಗ ಕೆಡುತ್ತದ. ಅವ್ರಿಗೆ ನಡೆಯೋ ರೂಢಿ ಇರೋದಿಲ್ಲ. ಎಲ್ಲರೂ ಅದರ ಮೇಲೆ ಜಾರವ್ರೆ. ಬಹಳ ದೊಡ್ಡವರು ಜಾರ್ತಾರೆ, ಸಣ್ಣವರು ಜಾರ್ತಾರೆ. ಯಾಕೆ? ಅದು ಹಾವಸೆಗಲ್ಲದ. ಇದ ಕಾಮನ, ಇದ ಲೋಭ. ಕಾಮ ಅಂದ್ರೆ ಇನ್ನೊಬ್ಬರ ಹತ್ರ ಇರೋದು ನನಗೆ ಬೇಕು ಅನ್ನೋದು. ಲೋಭ ಅಂದ್ರೆ ನನ್ನ ಹತ್ರ ಇರೋದು ಯಾರಿಗೂ ಹೋಗಬಾರದು ಅನ್ನೋದು. ಎಷ್ಟು ಮಜಾ ಇಲ್ಲ. ನಮ್ಮದು ಯಾರೂ ತಗೋಬಾರದು, ಆದರೆ ಮಂದಿದೆಲ್ಲ ನಮ್ಮ ಹತ್ತಿರ ಬರಬೇಕು. ಮತ್ತು ಜಗಳ ಆಗದೆ ಇನ್ನೇನು ಮಾಡ್ತದೆ? ಏನು ಮಾಡ್ತದೆ? ಎಷ್ಟು ಆಶ್ಚರ್ಯ. ಕನಕ ಕಾಮಿನಿ ಕಾಂಚನಕ್ಕಾಗಿ ಹೊಡೆದಾಡಿ ಕೆಟ್ಟಿತಿ ಲೋಕವೆಲ್ಲ. ಇದ ಕಂಡು ಕೇಳಿ ಮತ್ತೇಕೆ ಇಚ್ಛಿಸುವೆ ಎಲೆ ಹುಚ್ಚು ಮನವೇ. ಹಗಲು ನಿನ್ನ ಮಕ್ಕಳಿಗೆ ಶ್ರೀಮಂತರು ಹೆಂಗಾಗಬೇಕು ಅಂತ ಕಲಸಕ್ ಹೋಗಬೇಡ. ನಿನ್ನ ಮಕ್ಕಳಿಗೆ ಆರೋಗ್ಯದಿಂದ ಸಂತೋಷದಿಂದ ಇರುವುದನ್ನು ಮೊದಲು ಕಲಿಸು. ಮಕ್ಕಳಿಗೆ ನೀಟ್ ಎಕ್ಸಾಮ್ ಬರ್ಸೋದು ಮುಖ್ಯ ಅಲ್ಲ, ಅವ್ರು ನೀಟ್ ಬದುಕಬೇಕು ಹಂಗ ಕಲಿಸೋದು ಬಹಳ ಮುಖ್ಯ ಐತೆ. ಅದು ಬಹಳ ಮುಖ್ಯ. ನಮ್ಮದೊಂದು ಗುರುಕುಲಂ ಅಂತಿದೆ. 3 ವರ್ಷ ಆಯ್ತು ಅದನ್ನ ಆರಂಭ ಮಾಡಿ. ಅದು ಈ ಕ್ರಮಿಕ ಶಾಲೆ ಅಂತ ಯಾವುದೇ ಪಾಠ್ಯಕ್ರಮ ಇಲ್ಲ, ಯಾವುದೇ ಮಾನ್ಯತೆ ಇಲ್ಲ, ಸರ್ಕಾರಿ ಮಾನ್ಯತೆ ಯಾವುದೂ ತಗೊಂಡಿಲ್ಲ. ಅವ್ರ ಅಪ್ಪ ಅವ್ರವ್ಗೆ ಹೇಳಿವಿ, ನಿಮ್ಮ ಹುಡುಗರನ್ನ ಮಾಲಕರು ಮಾಡ್ಬೇಕಂತಿರೋ ಕೂಲಿಯವ್ರನ್ನ ಮಾಡ್ಬೇಕಂತಿರೋ. ಅವ್ರಂದ್ರು ಮಾಲಕರಾದ್ರೂ ಚಲೋ ಅಲ್ಲ ಅಂದ್ರೆ ಕೂಲಿ ಮಾಡೋದ್ರಾಗ ಏನಿರ್ತದೆ. ನಾವು ಅಂದೀವಿ, ಅವ್ರು ಎಷ್ಟ ಕಲ್ತವ್ರು ಯಾಕಿರೋಲ್ರ, ಅವ್ರಿಗೆ ₹1,00,000 ಪಗಾರ ಯಾಕಿರೋಲ್ಲ, ಕೂಲಿಯವನ ಅವ ಮನ್ಯಾಗ ಏನು ಕೆಲಸ ಮಾಡ್ತಾರ ಮಾಲಕನ. ನಮ್ಮ ಮಕ್ಕಳನ್ನ ನಾವು ಮಾಲಕರನ್ನ ಮಾಡ್ಬೇಕಂತೀವಿ. ಮಾಲಕರು ಮಾಡ್ಬೇಕಂದ್ರೆ ಒಂದು ಕೆಲಸ ಮಾಡೋಣ, ನಾವು 14 ವಿದ್ಯೆಗಳು 64 ಕಲೆಗಳನ್ನು ಅವ್ರಿಗೆ ಕಲಿಸ್ತೀವಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಆಮೇಲೆ 6 ಉಪಾಂಗಗಳು: ಶಿಕ್ಷಾ, ಕಲ್ಪ, ನಿರುಕ್ತ, ಛಂದಸ್ಸು, ವ್ಯಾಕರಣ, ಜ್ಯೋತಿಷಾದಿ 6 ಅಂಗಗಳು. ಆಮೇಲೆ ಶಾಸ್ತ್ರಗಳು 4: ನ್ಯಾಯ ಆಗಿರಬಹುದು, ಸಾಂಖ್ಯ ಆಗಿರಬಹುದು, ವೈಶೇಷಿಕ ಆಗಿರಬಹುದು, ಯೋಗ, ಮೀಮಾಂಸಾ, ಇವುಗಳನ್ನು ಕಲಿಸ್ತೀವಿ. ಆ ನಂತರ ಅದು ವಿದ್ಯೆ ಜೀವನಕ್ಕೆ. ಉಪಜೀವಿಕೆಗಾಗಿ 4 ಉಪವೇದಗಳನ್ನು ಕಲಿಸ್ತೀವಿ. 1 ಆಯುರ್ವೇದ, ಧನುರ್ವೇದ, ಗಂಧರ್ವ ವೇದ, ಶಿಲ್ಪವೇದ. ಇವುಗಳಲ್ಲಿ ಎಲ್ಲ 64 ಕಲೆಗಳು ಬಂದ್ಬಿಡ್ತಾವೆ ನಮ್ಮ ಮಕ್ಕಳೀಗ. ಮತ್ತು ಇದು ಪೂರ್ತಿಯಾಗಿ ನಿಶುಲ್ಕ, ಇದಕ್ಕೊಂದು ದುಡ್ಡು ಫೀ ಕೊಡಂಗಿಲ್ಲ. ಆಮೇಲೆ ನಿವಾಸಿ ಅಲ್ಲೇ ಇರಬೇಕು. 8ರಿಂದ ಮೇಲೆ 10ರಿಂದ ಒಳಗೆ ಈ ಮಕ್ಕಳು ಬಂದರು ಅಂತಂದ್ರೆ 12 ವರ್ಷಗಳವರೆಗೆ ನಮ್ಮ ಗುರುಕುಲದಲ್ಲಿ ಅವ್ರು ಇರಬೇಕು. ಸುಮಾರು 150 ವಿಷಯಗಳನ್ನ ಅವ್ರಿಗೆ ಕಲಿಸ್ತೀವಿ. ಇಲ್ಲಿ ನಿಂತರ ದಿಗಂತದವರೆಗೆ ಏನು ಕಾಣಿಸುತ್ತೆ ಇದರೊಳಗಿಂದ ನನಗೇನು ಗೊತ್ತಿಲ್ಲ ಅನ್ನಬಾರ್ದು. ಅವ್ರ ಮನೆಗೆ ಹೋಗಾಗ ಮನೆ ಕಟ್ಟಂದ್ರೆ ಮನೆ ಕಟ್ಟಿರ್ಬೇಕು. ಚಪ್ಪಲ್ ಮಾಡು ಅಂದ್ರೆ ನಮ್ಮ ಮಕ್ಕಳಿಗೆ 3ನೇ ವರ್ಷ ನಡೆದೈತಿ, ಈ ಚಪ್ಪಲ್ಗಳನ್ನು ಮಾಡ್ತಾರ, ಕಾರ್ಪೆಂಟ್ರಿ ಮಾಡ್ತಾರ. ಅದರ ಸಲುವಾಗಿ ನಾವೊಂದು ಅವ್ರಿಗೆ ಆರ್ಟಿಸನ್ ಸೆಂಟರ್ ಓಪನ್ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಹುಡುಗರು ಹಾರ್ಸ್ ರೈಡಿಂಗ್ ಮಾಡ್ತಾರೆ, ಕ್ಯಾಮೆಲ್ ರೈಡಿಂಗ್ ಮಾಡ್ತಾರೆ, ಬುಲ್ ರೈಡಿಂಗ್ ಮಾಡ್ತಾರೆ. ಹೊಲದೊಳಗೆ ಈಗ ತಮಗೆ ಬೇಕಾದದ್ದನ್ನೆಲ್ಲ ತಾವೇ ಬೆಳ್ಕೊಳ್ತಾರೆ, ತರಕಾರಿಯನ್ನು. ಅದು ಇದು ಅಲ್ದ
ವೈದಿಕ ಗಣಿತ ಕಲಿಸ್ತೀವಿ ನಾವು, ಲೀಲಾವತಿಯನ್ನು ಕಲಿಸ್ತೀವಿ, ಅದಕ್ಕಿಂತ ಮುಂಚೆ ಅಂಗಗಣಿತಂ ಕಲಿಸ್ತೀವಿ. ಆಮೇಲೆ ನಮ್ಮ ದೇಶದ ನೈಜ ಇತಿಹಾಸವನ್ನು ಮಕ್ಕಳಿಗೆ ಕಲಿಸ್ತೀವಿ. ಆಮೇಲೆ ನಮ್ಮ ಮಕ್ಕಳಿಗೆ ಇದ್ರ ಜೊತೆಗೆ ವಿಜ್ಞಾನ ಅಂತೂ ಎಲ್ಲನೂ ಕಲಿಸ್ತೀವಿ, ಆಯುರ್ವೇದ ಕಲಿಸ್ತೀವಿ, ಜ್ಯೋತಿಷ್ಯ ಕಲಿಸ್ತೀವಿ ಮಕ್ಕಳಿಗೆ. ಅದ್ರ ಜೊತೆಗೆ ಈ ಮಿಡ್ ಬ್ರೈನ್ ಆಕ್ಟಿವೇಶನ್ದೊಳಗೆ ನಮ್ಮ ಮಕ್ಕಳು ಈ ಬಾಡಿ ಸ್ಕ್ಯಾನಿಂಗ್ ಮಾಡೋದ್ರ ಜೊತೆಗೆ ಹೋಮ್ ಸ್ಕ್ಯಾನಿಂಗ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಅವ್ರ ಎದುರಿಗೆ ಯಾರನ್ನ ಕೂಡಿಸ್ರಿ, ಅಂದ್ರೆ ಮಹಾಭಾರತದಲ್ಲಿ ಸಂಜಯ ರನ್ನಿಂಗ್ ಕಾಮೆಂಟ್ರಿ ಮಾಡ್ತಿದ್ದ, ಆ ವಿದ್ಯೆಯನ್ನು ನಮ್ಮ ಮಕ್ಕಳಿಗೆ ಕಲಿಸಿದ್ದೀವಿ. ಅವ್ರು ರನ್ನಿಂಗ್ ಕಾಮೆಂಟ್ರಿ ಮಾಡ್ತಾರೆ, ಬೇಕಾದ ಹೇಳ್ರಿ. ನೀವು ಸಣ್ಣವರಿದ್ದಾಗ ಏನೇನು ಮಾಡ್ಯಾರ ಅದನ್ನ ಸಹಿತ ಹೇಳ್ತಾರೆ ಅವ್ರು. ನಾನು ಹೇಳಿದ್ದೇವ್ರಿ, ಗೌರಿ ಲಂಕೇಶ್ ಹೆಂಗೆ ಸತ್ಲು, ಯಾರು ಹೊಡೆದ್ರು, ಏನು ಮಾಡಿದ್ರು, ನಮ್ಮ ಹುಡುಗರು ಕರೆಕ್ಟಾಗಿ ಹೇಳಿದ್ರಿ ಎಲ್ಲ. ಅದರಂತೆನೇ ದಿನ ಪೇಪರ್ದಾಗ ನಾವು ಓದ್ತಿದ್ದೆ. ಆಮೇಲೆ ನಮ್ಮ ಐ ಜಿ ಅವ್ರಿಗೆ ಕರೆಸಿ ತೋರಿಸಿದ್ದು ನಾನು. ಐ ಜಿ ಅವ್ರು ಅಂದರು ನಿಮ್ಮ ಹುಡುಗರು ಹೇಳಿದ್ದು 100% ಕರೆಕ್ಟ್ ಆಗಿತ್ತು ಅಲ್ಲಿ ನಮ್ಮಲ್ಲಿ ಐ ಜಿ ಅವರು. ಇಂಥ ಲುಪ್ತ. ಆಮೇಲೆ ಸಂಗೀತ ಶಾಸ್ತ್ರ ಕಲಿಸ್ತೀವಿ, 7-8 ಪ್ರಕಾರದ ಸಂಗೀತಗಳನ್ನು ಓದ್ತಾ ಇದ್ದಾರೆ. ಧನುರ್ವಿದ್ಯೆ 60 ಬೇರೆ ಬೇರೆ ಧನುರ್ವಿದ್ಯೆಯ ಇವುಗಳನ್ನು ಓದ್ತಾರೆ. ಹೀಗೆ ಓದ್ತಾರೆ. ಇದು ನಿಶುಲ್ಕ ಮತ್ತು ನಿವಾಸಿ. ಇದ್ರ ಜೊತೆಗೆ ಒಂದು ಸಂಕಲ್ಪ ಏನು ನಮ್ಮದು ಅಂದ್ರೆ, ಈ ಮಕ್ಕಳು 12 ವರ್ಷಕ್ಕೆ ಮನೆಗೆ ಹೋಗುವ ಹೊತ್ನಾಗ ಒಬ್ಬ ವಿದ್ಯಾರ್ಥಿಗೆ 5 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಕಳಿಸ್ಬೇಕು ಅಂತ. ಜಗತ್ತಿನೊಳಗಿರುವಂಥ ಎಲ್ಲ ಶಾಲೆಗಳು ರೊಕ್ಕ ತಗೊಂಡು ಶಾಲೆ ಕಲಿಸ್ತಾರೆ, ಇದು ರೊಕ್ಕ ಕೊಟ್ಟು ಶಾಲೆ ಕಲಿಸೋದು. ನಾವು ಮನೆಗೆ ಹೋಗುವ ಹೊತ್ನಾಗ 5 ಲಕ್ಷ ರೂಪಾಯಿ ಕೊಟ್ಟು ಆ 5 ಲಕ್ಷ ರೂಪಾಯಿದೊಳಗೆ ವ್ಯವಸಾಯ ಸ್ಟಾರ್ಟ್ ಮಾಡ್ಬೇಕು. ಅವ್ನು ಮನೆಗೆ ಹೋದ ತಕ್ಷಣ ಅವ್ನು ಹೋದ ಕೂಡಲೇ 4-6 ಮಂದಿಗೆ ನೌಕರಿ ಕೊಡ್ಬೇಕು. ನೌಕರಿ ಯಾರ ಕಡೆನೂ ಕೇಳಬಾರ್ದು. ಯಾಕಂದ್ರೆ ನೌಕರಿ ಕೊಡಕ್ಕೆ ಸರ್ಟಿಫಿಕೇಟ್ ಹತ್ತಂಗಿಲ್ಲ, ನೌಕರಿ ಮಾಡಕ್ಕೆ ಸರ್ಟಿಫಿಕೇಟ್ ಬೇಕಾಗತ್ತೆ. ಹಿಂಗಾಗಿ ನಾವು ಸರ್ಟಿಫಿಕೇಟ್ ಕೊಡಂಗಿಲ್ಲ. ಶಿಪಾಯಿ ಆಗಬೇಕಾದ್ರೂ ಸರ್ಟಿಫಿಕೇಟ್ ಬೇಕಾಗತ್ತೆ, ಮ್ಯಾಟ್ರಿಕ್ ಪಾಸ್ ನಾಪಾಸ್ ಏನರ. ಅಂಬಾನಿ ಆಗ್ಬೇಕಾದ್ರೆ ಏನೂ ಸರ್ಟಿಫಿಕೇಟ್ ಬೇಕಾಗಂಗಿಲ್ಲ, ಏನೂ ಹತ್ತಂಗಿಲ್ಲ. ಹೀಗೆ ಏನೇನೇನೇನೋ ಚಟುವಟಿಕೆಗಳನ್ನು, ಸಾಕಷ್ಟು ಚಟುವಟಿಕೆಗಳನ್ನು ನಮ್ಮ ಮಠ ಇನ್ನೂ ಬಹಳ ಚಟುವಟಿಕೆಗಳನ್ನು ಮಾಡುತ್ತೆ. ಚಿಕ್ಕ ಮಕ್ಕಳಿಗೆ ಅಂತ ಕೆಲವು ಕಾರ್ಗಳನ್ನು ಮಾಡಿರ್ತಾರೆ, ನಿಮ್ಮ ಮೊಮ್ಮಕ್ಕಳಿಗೆ ಮಾಡಿರ್ತೀರಿ ಆಟಿಕೆ ಸಾಮಾನು. ನಿಮ್ಮಂಥವ್ರು ದೊಡ್ಡವರೆಲ್ಲ ಅದರ ಮೇಲೆ ಕೂಡಿ ನೋಡೋಣ, ಗೊತ್ತಾಗ್ತದೆ. ಯಾಕೆ? ನಮಗೊಂದು ಗಾತ್ರ ಇದೆ, ಆ ಗಾತ್ರಕ್ಕೆ ತಕ್ಕಂತೆ ನಮಗೆ ಚೇರಬೇಕು. ಚೇರಿಗೆ ತಕ್ಕಂತೆ ನಮ್ಮ ಗಾತ್ರ ಮಾಡಿಕೊಳ್ಳಿಕ್ಕಾಗೋದಿಲ್ಲ ಅಲ್ವಾ? ನಮ್ಮ ಸ್ವಾಮಿಗಳೊಂದು ಕಥೆ ಹೇಳ್ತಿದ್ರು ಮೇಲಿನ ಮೇಲೆ. ಒಂದು ಟೊಪಿಗೆ ಮಾಡಿಕೊಡಪ್ಪ ಅಂತ ಕೇಳಿದ್ರಂತೆ. ಬಟ್ಟೆ ಹೊಲಿಯುವವನಿಗೆ ಅವನು ತನ್ನ ತಲೆಗೆ ಬಂದ ಹಾಗೆ ಟೊಪಿಗೆ ಮಾಡಿದ. ಇವನು ತಲೆ ಇದ್ದಾಗ ಮಾಡಲಿಲ್ಲ, ತನ್ನ ತಲೆಗೆ ಏನು ಬಂತೋ ಹಾಗೆ ಒಂದು ಟೊಪಿಗೆ ಮಾಡಿಟ್ಟ. ಇವನು ಬಂದ ಟೊಪಿಗೆ ಕೊಡು ಅಂತ, ಅದು ಎಲ್ಲಿಯೂ ಒಳಗೆ ಹೋಗ್ತಾನೇ ಇಲ್ಲ ಟೊಪಿಗೆ. ಇವನು ತಲೆ ದೊಡ್ಡದು, ಟೊಪಿಗೆ ಚಿಕ್ಕದಾಯ್ತು. ಏನೋ ಹೀಗೆ ಮಾಡಿಬಿಟ್ಟು ಒಂದು 5 ನಿಮಿಷ, ಅದಕ್ಕೆ ಅಷ್ಟು ತಲೆ ಕೆಡಿಸ್ಕೊಳ್ತೀರಿ ಅಂತ, ಏನೋ ಟೊಪಿಗೆ ಸರಿ ಮಾಡಿಕೊಡ್ತಾನೆ ಅಂತ ಅವನು ತಿಳ್ಕೊಂಡ್ರೆ ಒಳಗೆ ಹೋಗಿ ಇವನು ಒಳ್ಳೆ ಕರಗಸ ತಂದ. ಕರಗಸ ಯಾಕೆ ಬಂತು ಅಂದ, ಕತ್ತರಿ ಬರಬೇಕಾಗಿತ್ತು, ಕರಗಸ ಯಾಕೆ ಬಂತು? ಏನಿಲ್ಲ, ತಲೆ ಕತ್ತರಿಸಿ ಸರಿ ಮಾಡ್ತೀನಿ ನಾವು, ಟೊಪಿಗೆ ಹಿಡಿಸೋ ಅಷ್ಟೇ ನಿಮ್ಮ ತಲೆ ಮಾಡ್ತೀನಿ ಅಂತ ಓಡಿ ಹೋದ ಅವನು. ಮಹಾರಾಯ, ಟೊಪಿಗೆನೂ ಬೇಡ, ನಿನ್ನ ಹಣನೂ ಬೇಡ, ಯಾವುದೂ ಬೇಡ, ಹೋಗು ಅಂದ. ಇಂಥ ಜನ ಇರ್ತಾರೆ. ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳ ಮಹತ್ವವನ್ನು ಹೇಳುವಾಗ ಸ್ವಾಮಿಗಳು ಈ ಉದಾಹರಣೆ ಹೇಳ್ತಿದ್ರು. ನಿಮಗನಿಸ್ಬೋದು ಸರ್ವಮೂಲಕ್ಕೂ ಇದಕ್ಕೂ ಏನು ಸಂಬಂಧ ಅಂತ. ಅಂದರೆ ಶ್ರೀಮದಾಚಾರ್ಯರ ವ್ಯಾಖ್ಯಾನದ ಶೈಲಿ ಹೇಗಿದೆ ಅಂದರೆ, ತಲೆ ಇದ್ದ ಹಾಗೆ ಟೊಪ್ಪಿಗೆ ಮಾಡಿದವರು ಶ್ರೀಮದಾಚಾರ್ಯರು. ಕೃಷ್ಣ ಏನು ಹೇಳಿದ್ದಾನೆ ಹಾಗೆ ಅರ್ಥ ಹೇಳಿದವರು. ಉಪನಿಷತ್ ಹೇಗಿದೆ ಹಾಗೆ ಅರ್ಥ ಹೇಳಿದವರು. ಕೆಲವರೆಲ್ಲ ಏನು ಮಾಡಿದರು ಅಂದರೆ, ತಮ್ಮ ತಲೆಗೆ ಏನು ಬಂತೋ ಹಾಗೆ ವಿಷಯಗಳನ್ನು ಬರೆದು ಬಿಟ್ರು. ನೋಡಿದರು ಉಪನಿಷತ್ತಿನಲ್ಲಿ, ಗೀತೆಯಲ್ಲಿ ಹಾಗಿಲ್ವೇ ಇಲ್ಲ, ಅಲ್ಲೇನೋ ಬೇರೆನೇ ಇದೆ. ಹಾಗಾದರೆ ಅದನ್ನೇ ಕತ್ತರಿಸೋಣ ಅಂತ ಮೂಲ ಗ್ರಂಥಗಳನ್ನೇ ಕತ್ತರಿಸೋ ಕೆಲಸ ಮಾಡಿದರೆ ಹೊರತು, ಮೂಲ ಗ್ರಂಥಗಳಲ್ಲಿದ್ದ ಹಾಗೆ ಶಾಸ್ತ್ರದಲ್ಲಿ ನಾವು ಪ್ರಮೇಯಗಳನ್ನು ಹೇಳಬೇಕು ಅನ್ನುವುದನ್ನು ಅನೇಕರು ಚಿಂತನೆ ಮಾಡಲಿಲ್ಲ. ತಲೆ ಹೇಗಿದೆ ಹಾಗೆ ಟೊಪಿಗೆ ಮಾಡಿದ ಕೆಲಸ ಸರ್ವಮೂಲದಲ್ಲಿ. ಟೊಪಿಗೆ ಮೊದಲು ಮಾಡಿ ಇಟ್ಬಿಡೋದು, ಆಮೇಲೆ ತಲೆ ಕತ್ತರಿಸಿದ ಹಾಗೆ ಮೂಲ ಗ್ರಂಥಗಳಿಗೆ ಆ ಕಡೆ ಈ ಕಡೆ ಎಳೆದಾಡಿ ಹರದಾಡಿ ಏನೇನೋ ಮಾಡಿದಂಥವರು ಬೇರೆಯವರು. ಹಾಗೆ ಮಾಡಿಲ್ಲ ನಮ್ಮ ಶ್ರೀಮದ್ ಆಚಾರ್ಯರು ಅನ್ನುವುದನ್ನು ಸ್ವಾಮಿಗಳು ಮೇಲಿಂದ ಮೇಲೆ ಈ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ರು. ಈಗ ನಾನು ಹೇಳಲಿಕ್ಕೆ ಬಂದದ್ದು, ಮನುಷ್ಯನ ಗಾತ್ರ ಇದ್ದಂತೆ
ಅವನು ಪಾತ್ರವನ್ನು ಹುಡುಕ್ತಾನೆ, ತಾನು ಕೂಡೋದಕ್ಕೆ, ಉಣ್ಣೋದಕ್ಕೆ, ನಿಲ್ಲೋದಕ್ಕೆ, ನಡೆಯೋದಕ್ಕೆ, ಇರಿಯೋದಕ್ಕೆ, ಮಲಗೋದಕ್ಕೆ, ವಾಹನದಲ್ಲಿ ಕೂಡೋದಕ್ಕೆ, ಸಾಗೋದಕ್ಕೆ. ಆದರೆ ನಮ್ಮ ದೇವರ ಹಾಗಲ್ಲ. ದೇವರು ಹೇಗಿದ್ದಾನೆ? ಅದ್ಭುತ ಗಾತ್ರಾಯ. ತನ್ನ ಗಾತ್ರಕ್ಕೆ ತಕ್ಕಂತೆ ಪಾತ್ರ ಹುಡುಕಬೇಕು ಅಂದರೆ ಅವನು ಎಷ್ಟು ಯಾತ್ರೆಯನ್ನು ಮಾಡಿದರೂ ಅಂಥದ್ದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಎಲ್ಲಿದೆ ಅವನಿಗೆ ಸರಿ ಹೋಗುವಂತಹ ಆಸನ? ಎಲ್ಲಿ ಸಿಗಬೇಕು ಅವನಿಗೆ? ವಿಶ್ವವ್ಯಾಪಿಯಾದ ವ್ಯಕ್ತಿಗೆ ಇನ್ನೇನು ಸಿಗಲಿಕ್ಕೆ ಸಾಧ್ಯ? ಆದರೆ ವಿಚಿತ್ರ ಅಂದರೆ ಆ ಭಗವಂತನ ಇಷ್ಟು ಅದ್ಭುತವಾದ ಗಾತ್ರ ಇದೆ ಅಂದರೆ, ಇಷ್ಟು ದೊಡ್ಡ ವ್ಯಾಪಕವಾದ ಶರೀರ ಇದ್ದರೂ ನೀವು ಎಲ್ಲಿ ಕರೆದ್ರೂ ಅಲ್ಲಿ ಬರ್ತಾರೆ, ವಿಚಾರಣೆ ಇಲ್ಲ. ಅಂಥ ಅದ್ಭುತ ಗಾತ್ರ ಅದ ಅಂತಲೇ ನಿಮ್ಮ ಗುಡಿ ಒಳಗೆ ಬರಲಿಕ್ಕೆ ತಾನೆ ದೇವರು ನಾಳೆ. ಇಲ್ಲಾಂದ್ರೆ ಎಲ್ಲಿ ಹಿಡಿಸ್ತಿತ್ತು? ಪಾತಾಳಮೇತಸ್ಯ ಹಿ ಪಾದ ಮೂಲಂ ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಹ. ವಿಜಯಪುರದ ಭಕ್ತರೆಲ್ಲ ಸೇರಿ ಕಾಣಿಕೆ ಹಾಕಿ ಕಟ್ಟಿದಂತಹ ಈ ಭವನ ಸಾಕಾಗ್ತಿರಲಿಲ್ಲ. ವಿಶ್ವದ ಎಲ್ಲ ದಾನಿಗಳು, ಕುಬೇರ ಬಂದು ತನ್ನೆಲ್ಲ ಸಂಪತ್ತು ಹಾಕಿದ್ರು, ದೇವರನ್ನು ಹಿಡಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ವಿಶ್ವವ್ಯಾಪಿಯಾದ ಭವನ ಕಟ್ಟಿದರೂ ಅವನನ್ನು ಒಳಗೆ ಹಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅನಂತ ಅವ್ಯಾಕೃತ ಗೃಹಸ್ಥಾಯ ರಮಾಪ್ರಣಯನೇ ನಮಃ. ಅಂತಹ ಭಗವಂತನನ್ನು ಎಲ್ಲಿ ಹಿಡಿದು ಹಾಕೋದು? ಆದರೆ ವಿಚಿತ್ರ ಅಂದರೆ ಎಲ್ಲಿ ಕರೆದರೂ ಬರ್ತಾನೆ. ಭಕ್ತಿಯಿಂದ ಎಲ್ಲಿ ಕರೆದರೂ ಅಲ್ಲಿ ಬಂದು ಭಗವಂತ ಸನ್ನಿಹಿತನಾಗಿ ನಿಲ್ತಾನೆ. ಇದೇ ಅದ್ಭುತ ಗಾತ್ರ. ಪ್ರೀತಿ ಇರ್ಬೋದು, ಪಾಸಿಬಿಲಿಟಿ ಇರಬೇಕಲ್ಲ. ಅಂತಹ ವ್ಯಕ್ತಿ ಸಣ್ಣ ಸ್ಥಳದಲ್ಲಿ ಬರಲಿಕ್ಕೆ ಸಾಧ್ಯ ಹೇಗೆ? ಆ ಸಾಧ್ಯತೆ ಇದೆ ಭಗವಂತನಿಗೆ. ಅದೇ ಅವನ ಅಚಿಂತ್ಯ ಶಕ್ತಿ. ಅಣೋರಣೀಯಾನ್ ಮಹತೋ ಮಹೀಯಾನ್. ಇಂತಹ ಗಾತ್ರ ಪರಮಾತ್ಮನದು ಅನ್ನೋದಕ್ಕಾಗಿ ಅದ್ಭುತ ಗಾತ್ರಾಯ. ಅಂತಹ ಅದ್ಭುತವಾದಂತಹ ಗಾತ್ರ ಇದು ಪರಮಾತ್ಮನ ಗಾತ್ರ. ಅಂದಿನ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಅವರವರು ಮಾಡ್ತಕ್ಕಂಥ ಕೆಲಸಕ್ಕೆ ಅನುಗುಣವಾಗಿ ಅವರವರಿಗೆ ಸಿಗ್ತಕ್ಕಂಥ ಊಟವನ್ನು ತಯಾರು ಮಾಡಿದರು ಅಂತ ನಮಗೆ ಇತಿಹಾಸ ತಿಳಿಸ್ಕೊಡುತ್ತೆ. ಐದಕ್ಕಿ ಮಾರಮ್ಮನ ಮನೆಯಲ್ಲಿ ಅವನ ಯಜಮಾನನಿಗೆ ಕೊಟ್ಟಿದ್ದಂಥ ಕೆಲಸ ಅವನ 4-6 ಬೀದಿಗಳನ್ನು ಸ್ವಚ್ಛ ಮಾಡುವುದು. ಈಗಿನ ಕಾಲದ ಥರ ಕ್ಲೀನ್ಡ್ ರೈಸು, ಕ್ಲೀನ್ಡ್ ಧಾನ್ಯಗಳು ಸಿಗ್ತಿರಲಿಲ್ಲ. ಕಸ ಕಡ್ಡಿಗೆ ಸಮೇತ ಈ ಸಂಕ್ರಾಂತಿನಲ್ಲಿ ಒಟ್ಟು ಮಾಡ್ದಂಗೆ ಬಂದಾಗ ಧೂಳು ಪಾಳು ಇರ್ತಿತ್ತು. ಅದನ್ನೆಲ್ಲ ಹೆಣ್ಣುಮಕ್ಕಳು ಕೂತ್ಕೊಂಡು ಆರಿಸ್ಬೇಕಾಗಿತ್ತು. ಅಕ್ಕಿ ಆರಿಸ್ಬೇಕು, ಜೋಳ ಆರಿಸ್ಬೇಕು, ಗೋಧಿ ಆರಿಸ್ಬೇಕು, ಕಸ ಕಡ್ಡಿನ ತೆಗೆದು ಹೊರಗಡೆ ಹಾಕಬೇಕು. ಇಂಥ ಸಂದರ್ಭದಲ್ಲಿ ಹಾಗೂ ಹೀಗೂ 4 ಕಾಳು ಹೊರಗಡೆ ಹೋಗಿರುತ್ತೆ. ಅದನ್ನು ಸ್ವಚ್ಛ ಮಾಡಿ ಅದನ್ನೆಲ್ಲ ತಗೊಂಡು ಬಂದು ತನ್ನ ಕಾಯಕದಿಂದ ಅವನು ಅದನ್ನು ಅರ್ಪಿಸಿ ಮಾಡಬೇಕಾಗಿದ್ದಂಥ ಕೆಲಸವನ್ನು ಆ ಐದಕ್ಕಿ ಮಾರಮ್ಮನ ಗಂಡನಿಗೆ ಕೊಟ್ಟಿರ್ತಾರೆ. ಒಂದು ದಿವಸ ಆ ಮಾರಮ್ಮನ ಯಜಮಾನರಿಗೆ ಅನಾರೋಗ್ಯ, ಜ್ವರ ಬಂದುಬಿಟ್ಟಿದೆ, ಎದ್ದು ಹೋಗ್ಲಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಆದಷ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೋಗ್ತಾನೆ. ಪುಣ್ಯಾತ್ಮರು ಯಾರೋ ಪಾಪ ಈ ಜ್ವರದಲ್ಲಿದ್ದಾನೆ ಬೇಡ ಅಂಥೇಳಿ ಮನೆ ಮುಂದೆ ಒಂದು ಅರ್ಧ kg ಅಷ್ಟು ಚೆಲ್ಬಿಟ್ಟಿರ್ತಾರೆ. ಹೋಗಲಿ ತೊಗೊಂಡೋಗ್ಲಿ ಪಾಪ ಜ್ವರದಲ್ಲಿದ್ದಾನೆ ಅಂತ. ಇವನು ಅಲ್ಲಿ 4 ಬೀದಿ ಗುಡಿಸ್ಬೇಕಾಗಿತ್ತು. ಅದಕ್ಕೊಂದು ಸಮಯ ತಗೊಳ್ತಿತ್ತು. ಮಾರಮ್ಮಂಗೆ ಗೊತ್ತಿತ್ತು ಇಷ್ಟೊತ್ತಾಗತ್ತೆ ನಮ್ಮ ಯಜಮಾನರು ಹೋದರೆ ವಾಪಸ್ ಬರೋದು ಅಂತ. ಅವತ್ತು ಬೇಗ ಬಂದುಬಿಟ್ಟಿದ್ದಾರೆ, ಎಂದಿಗಿಂತ ಜಾಸ್ತಿ ತಂದುಬಿಟ್ಟಿದ್ದಾರೆ ಧಾನ್ಯನ. ಅವಳು ಮನಸ್ಸಿಗೆ ಅನಿಸುತ್ತೆ ಇವನೇನೋ ಮಾಡಿದಾನೆ ಇವತ್ತು ಚೇಷ್ಟೆ ಅಂತ. ಎಲ್ಲ ಶರಣೆಯರಿಗೆ ಇದೊಂದು ಕಿವಿ ಮಾತಾಗಬೇಕಮ್ಮ, ಎಲ್ಲ ಶರಣೆಯರಿಗೆ ಇದು ಕಿವಿ ಮಾತಾಗಬೇಕು. ನಿಮ್ಮ ಯಜಮಾನರು ತಿಂಗಳಿಗೆ ಬರುವ ಪಗಾರವನ್ನು ಬಿಟ್ಟು ಹೆಚ್ಚಿನದ್ದನ್ನೇನಾದರೂ ತಂದಿದ್ದಾರೆ ಅಂದರೆ ವಾಪಸ್ ಕಳಿಸಿ. ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿ. ನನ್ನ ಒಂದು ತಮಗೆ ಕೊಡ್ತಕ್ಕಂಥ ಪ್ರಾಮಿಸ್, 5 ವರ್ಷಗಳ ಕಾಲ ಇದು ನಡೆದು ಬಿಟ್ಟರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂತೇನು ಕಾಯ್ದೆ ಇದೆ, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಂತ, ಅದನ್ನು ಕಿತ್ತು ಬಿಸಾಕ್ಬೋದು. ಹಾಗೆ ಅವರು ವಾಪಸ್ ಇವನು ತಂದಂತಹ ಒಂದು ಅಕ್ಕಿಯನ್ನು ಕೇಳ್ತಾಳೆ ಮಾರಮ್ಮ. ನಮ್ಮ ಹಾಗೆ ನಿಮ್ಮಾಗೆ PhD ಮಾಡಿ LLB ಮಾಡಿ ML ಮಾಡಿ ಅಂತೆಲ್ಲ ಮಾಡಬೇಕಾದಂಥದ್ದಲ್ಲ. ಶುದ್ಧ ವಿಜ್ಞಾನ ಇತ್ತು. ಗಮ್ಯ ಏನು?
ಕರ್ಕೊಂಡ ಮೇಲೆ ಶಿವ ಹುಟ್ಟಿಸಿದ ಶಿವ ಹುಲ್ ಮೇಯಿಸದೇ ಇರ್ತಾನಂತ. ನನಗೊಂದು ಕೆಲಸ ಇದೆ, ನಮ್ಮ ಯಜಮಾನರ ಆ ಕೆಲಸದಲ್ಲಿ ತರಬೇಕು, ಅದರಿಂದ ನಾನು ಕಾಯಕವಲದಲ್ಲಿ ಬಂದಂಥ ಶುದ್ಧವಾಗಿರ್ತಕ್ಕಂತಹ ಉತ್ಪನ್ನವನ್ನು ಉಣ್ಣಬೇಕು ಅಂತಕ್ಕಂಥ ಒಂದು ಶುದ್ಧ ಜ್ಞಾನವನ್ನು ಹೊಂದಿದ್ದಂಥ ಮಾರಮ್ಮ ಅಂತಕ್ಕಂಥ ಶರಣೆ ಹೇಳ್ತಾಳೆ, ಎಲ್ಲಿಂದ ಬಂತಿದ್ದು ನಾ ನಿಜ ನಿಜ ಹೇಳ್ಬಿಡು, ಖರೇನೇ ಹೇಳ್ಬಿಡು ಅಂತಂದು. ಅವ ಹೇಳ್ತಾನೆ, ನಾನು ಎಲ್ಲಿಂದನೂ ಕದಿಲಿಲ್ವೇ, ಇಂಥವ್ರ ಮನೆ ಮುಂದೆ ಹೋಗಿದ್ದೆ, ಅವ್ರ ಮನೆ ಮುಂದೆ ಸಿಕ್ತು, ಬೇಕಾದ್ರೆ ನೀವು ಹೋಗಿ ಕೇಳು ಅಂತ. ಒಳಪ್ತಾಳೆ ಮಾತನ್ನ, ಗಂಡನ ಮಾತನ್ನ ಒಪ್ತಾಳೆ. ಇದು ನೀನು ದುಡಿದು ತಂದಿದ್ದಲ್ಲ, ನಾವಿರೋದು ಇಬ್ಬರು, ನಾಳೆದು ಯೋಚನೆ ಬೇಡ, ಇವತ್ತಿಗೆ ಎಷ್ಟು ಬೇಕು, ನನಗೊಂದಿಷ್ಟು ನಿನಗೊಂದಿಷ್ಟು, ಅದಷ್ಟನ್ನು ಉಳಿಸ್ಕೊಳ್ಳೋಣ, ಮಿಕ್ಕಿದ್ದನ್ನು ಹೋಗಿ ಬಸವಣ್ಣನ ಭಂಡಾರಕ್ಕೆ ಹಾಕಿ ಬಾ ಅಂದರೆ ಮಾತ್ರ ನಾನು ನಿನಗೆ ಇವತ್ತಿನ ಮುಂದಿನ ಕಾರ್ಯಕ್ರಮಕ್ಕೆ ರೆಡಿ ಮಾಡ್ತೀನಿ ಅಂತ ಹೇಳ್ತಾಳೆ. ಹಾಗೆ ತಂದಂತಹ ಕಾಯಕದಿಂದ ಬಂದಂತಹ ಆ ಧಾನ್ಯದಿಂದ ಅಡುಗೆಯನ್ನು ಮಾಡಿ ಅವತ್ತಿನ ದಿನ ವಂಚಿತರಾದಂತಹ ಯಾರಾದರೂ ಬರುವರ ಅಂತ ಕಾದು ಯಾರೂ ಬರದಿದ್ದ ಪಕ್ಷಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಇಡ್ತಕ್ಕಂಥದ್ದಕ್ಕೆ ದಾಸೋಹ ಅಂತ ಕರೆದರು. ಅಲ್ಲಿಗೇನಾಯಿತು, ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ನಿಮ್ಮ ಮನೆಗೆ ಪಾಯಸ ಮಾಡಿರಿ, ತಿನ್ನಕ್ಕೆ ಮುಂಚೆ ಯಾರಿಗಾರು ಒಬ್ಬರು ಕೊಟ್ಟು ತಿನ್ನಿರಿ ಅಂತಂದರು. ಕಾಯಕದಿಂದ ದಾಸೋಹಕ್ಕೆ ಬಂತು. ಹಾಗೆ ದಾಸೋಹಕ್ಕೆ ಇಟ್ಟು ಯಾರೂ ಸಿಗದಿದ್ದ ಪಕ್ಷದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಅದನ್ನು ಕೊಟ್ಟು ಮಿಕ್ಕಿದ್ದು ಪ್ರಸಾದ. ಇವತ್ತೇನಾಗ್ತಾ ಇದೆ, ರೆಡಿಮೇಡ್ ಪ್ರಸಾದ ಅವೈಲಬಲ್ ಇನ್ ದಿ ಫಾರ್ಮ್ ಆಫ್ ಎ ಪ್ಲಾಸ್ಟಿಕ್ ಕವರ್ ಫಾರ್ 10 rupees. ಸೊ ಯು ಆರ್ ಟ್ರೈಂಗ್ ಟು ಬೈ ದಿ ಪ್ರಸಾದ. ಅರ್ನಿಂಗ್ ಇಲ್ಲ, ಕಾಯಕದಿಂದ ಬಂದಿಲ್ಲ, ದಾಸೋಹಕ್ಕಿಡಲಿಲ್ಲ. ನಮ್ಮಲ್ಲಿ ಚೆನ್ನಾಗಿದೆ, ಶಿವ ಕಣ್ಬಿಟ್ಟು ನೋಡಿದ್ದಾನೆ, ನಮ್ಮ ಪೂರ್ವಜರು ಮಾಡಿದ ಪುಣ್ಯ, ದೇವರು ನನಗೆ ಚೆನ್ನಾಗಿಟ್ಟಿದ್ದಾನೆ, ತುಪ್ಪ ಇದೆ ಮನೆಯಲ್ಲಿ, ಯೋಚನೆ ಮಾಡಬೇಕಾಗಿಲ್ಲ, ಉತ್ತಮ ಜನರನ್ನು ಕರೆದಿದ್ದೀನಿ, ರುಚಿಯಾದ ಒಂದು ಆಹಾರವನ್ನು ಮಾಡಿದ್ದೀನಿ, ದೇವ್ರ ಮುಂದೆ ಇಟ್ಬಿಟ್ಟು ಕೈನ ಹಿಂಗಂದ್ಬಿಟ್ಟು ತೊಗೊಳಪ್ಪ ಅಂತಂದ್ಬಿಟ್ಟು ಅದನ್ನು ನಾವು ತಿನ್ಬಿಡೋದು ಪ್ರಸಾದ ಆಗಲಿಲ್ಲ. ಬಸವಣ್ಣವ್ರು ಅದಕ್ಕೆ ಹೇಳ್ತಾರೆ, ನಾಯಿಯ ಮೊಲೆಯಲ್ಲಿರ್ತಕ್ಕಂಥ ಹಾಲು ಪಂಚಾಮೃತಕ್ಕಲ್ಲ ಅಂತ. ನ್ಯಾಯವಾದ ದುಡ್ಡಿನನ್ನು ನೀವು ಸಂಪಾದನೆ ಮಾಡಿಲ್ಲವೆಂತಾದರೆ, ಅದರಿಂದ ನೀವು ಆ ಕಾಯಕದಿಂದ ಬಂದಂಥ ಗಳಿಕೆ ಇಲ್ಲ ಅಂತಾದರೆ, ಅಂತಹ ಗಳಿಕೆಯಿಂದ ನೀವು ದಾಸೋಹಕ್ಕಿಟ್ಟರೆ ಯಾವ ಪ್ರಾಣಿ ಪಕ್ಷಿಗಳು ಕೂಡ ನಿಮ್ಮ ಹತ್ತಿರ ಬಂದು ಒಂದು ಚೂರು ಕೂಡ ನೋಡೋದಿಲ್ಲ. ಅದು ನೋಡಿ ತಿಂದಿದ್ದಲ್ದಲ್ಲೇ ಮಿಕ್ಕಿದ್ದಾಗ್ದಲ್ಲೇ ಅದು ಪ್ರಸಾದ ಆಗಲ್ಲ. ಅಂತಹ ಪ್ರಸಾದವನ್ನೇನಾದರೂ ನೀವು ದಿನನಿತ್ಯ ತಿನ್ನುವಂತಾದರೆ ಭಗವಂತ ಹೇಳ್ತಾನೆ, ನೀವು ಮಾಡೋದೆಲ್ಲ ಮಾಡ್ತಾ ಇರಪ್ಪ, ನನಗೂ ಒಂದು ಟೈಮ್ ಬರುತ್ತೆ, ICU ಅಂತಾನೆ. ಅದೇ ICU. ನಿಮ್ಗೆ ಅನಿಸಿರುತ್ತೆ, ಸಾಹೇಬ್ರೆ ನೀವೇನೋ ಹೇಳ್ತೀರಿ, ನಮ್ಮ ಕಣ್ಣು ಮುಂದೆನೇ ಇದ್ದಾನೆ, ಹೋದ ವರ್ಷ ಸ್ವಿಫ್ಟ್ ಕಾರು, ಈ ವರ್ಷ ಬೆನ್ಸ್ ಕಾರು, ಏನೂ ಆಗಲೇ ಇಲ್ವೇ ಅವನಿಗೆ, ನಾವು ಅದೇ ಸೈಕಲ್ನಾಗ ಅಡ್ಡಾಡ್ತಿದ್ದೀವಿ. ಆವಾಗ ಭಗವಂತ ಹೇಳಿದ್ದು ICU ಅಂತ. ಕನಕದಾಸರು ಹೇಳ್ತಾರೆ, ಯಾರೂ ಸಂಗಡ ಬಾಹೋರಿಲ್ಲ. ಆಗಿನ ಕಾಲದ ICUನ ಅವರು ವರ್ಣನೆ ಮಾಡ್ತಾರೆ. ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನುವರು, ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು. ಯಾರೂ ಸಂಗಡ ಬಾಹೋರಿಲ್ಲ. ನೇತ್ರದಾನ ಮಹಾದಾನ. ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ 2 ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ 2 ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ಅಂದರೆ ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ಟರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ನೇತ್ರದಾನ ಮಾಡಿ, ಅದು ತುಂಬ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ತಂದೆಯವರು ನಿಧನರಾದಾಗ ಅವ್ರ 2 ಕಣ್ಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಅಪ್ಪು ತುಂಬ ಯಂಗಿದ್ರು, ಅವ್ರ ಕಣ್ಗಳು ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಅಪ್ಪು ಅವ್ರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ,
ಆಪ್ರೇಷನ್ ಮಾಡಿದ್ವಿ. ಅದು ಇಬ್ಬರಲ್ಲ 4 ಜನರಿಗೆ ಆ ಕಣ್ಗಳನ್ನ ಜೋಡಿಸಿದ್ವಿ, ಥಿಂಕ್ ಮಾಡೋದಿಲ್ಲ. ಸೊ ಆದರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ. ಅದು ತೀರೋದ ಮೇಲೆ ಮಾಡುವಂಥ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗಬೇಕು. ಅದು ಸುಟ್ಟು ಬೂದಿ ಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂಧರಿಗೆ ಒಂದು ಬೆಳಕು ನೀಡುವ ಒಂದು ಕಾರ್ಯ ಎಲ್ಲರೂ ಮಾಡಬೇಕು. ಸಂಪೂರ್ಣವಾಗಿ ಹೋಗಿಲ್ಲ, 2 ಕಣ್ಣು ಇಲ್ಲಿ ಬಿಟ್ಟು ಹೋಗಿದ್ದೇನೆ, ನಮ್ಮನ್ನ ನೋಡ್ತಾ ಇದೆ. ಅದು 4 ಜನಕ್ಕೆ ಆಗಿದೆ. ಇದು ನಮ್ಗೆ ಒಂದು ಶಕ್ತಿ. ಇಲ್ಲಿ ಈ ಜಾಗ ಯಾಕೆ ಅಂದ್ರೆ 3 ಜನ, ನಮ್ಮ ಅಪ್ಪಾಜಿ, ಅಮ್ಮ, ನನ್ನ ತಮ್ಮ, 3 ಜನ ಇಡೀ ಕುಟುಂಬದ ಸಮೇತ ಅವ್ರ ಕಣ್ಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ರೆ ಯಾವ ಅಭಿಮಾನಿ ದೇವ್ರುಗಳು ಅದನ್ನ ನೋಡ್ತಾ ಇದ್ರೆ ನೀವೆಲ್ಲ ನೋಡ್ಬೋದು. ಅಪ್ಪಾಜಿ ಅವರು ಅವ್ರ ಸಿನಿಮಾಗೆ ಎಂಟರ್ ಆಗಿದೆ, ಬೇಡ ಕಣ್ಣಪ್ಪ ಅಂದ್ರೆ 2 ಕಣ್ಣನ್ನ ದೇವ್ರಿಗೆ ದಾನ ಮಾಡ್ತಾರೆ. ಅವ್ರು ಹೋಗ್ತಾ 2 ಕಣ್ಣನ್ನ ಅಭಿಮಾನಿ ದೇವ್ರುಗಳಿಗೆ ಕೊಟ್ಟು ಹೋಗ್ತಾರೆ. ಇದು ಅವ್ರ ಜೀವನದಲ್ಲಿ ಬರೆದಿರುವಂತ ಒಂದು ಸಂದೇಶ ದೇವ್ರು. ಇದನ್ನ ಪುಣ್ಯಕ್ಕೆ ನಮ್ಮ ಅಮ್ಮನೂ ಮಾಡಿದ್ರು, ನನ್ನ ತಮ್ಮನೂ ಮಾಡಿದ್ರು. ನಮ್ಮ ತಂದೆನೇ ನಮ್ಮ ಕಣ್ಗಳನ್ನೆಲ್ಲ ದಾನ ಮಾಡ್ಬಿಟ್ಟು ಹೋಗಿದ್ದಾರೆ. ಅವರು ಮೊದಲನೇ ಸಲ ಡಾಕ್ಟರ್ ಭೇಟಿ ಮಾಡಿದಾಗ ಮೊಮ್ಮಕ್ಕಳಾದಿಯಾಗಿ ಎಲ್ಲಾರ ಕಣ್ಣು ದಾನ ಮಾಡ್ತೀವಿ. ಹಿಂದೆ ಮನುಷ್ಯ ಹೋದ್ಮೇಲೂ ಒಂದು ಉಪಯೋಗ ಆಗ್ತಾನೆ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ಗುಣ ಏನ್ ಬೇಕು ನಮ್ಗೆ? ಒಂದ್ ಯಾವ್ದೋ ದೊಡ್ಡ ವಾಸ್ತು ಶಾಂತಿ ನಡೆದಿತ್ತತ್ರಿ. ಒಂದ್ ದೊಡ್ಡ ಮನೆ ಮುಂದ ದೊಡ್ಡ ಪೆಂಡಲ್ ಹೊಡೆದಿದ್ರು, ಆ ವಾಸ್ತು ಶಾಂತಿ ನಡೆದಿತ್ತ. ಒಬ್ಬ ಮನುಷ್ಯ ಆಮಂತ್ರನಿಲ್ಲ, ಪತ್ರಿಕಿಲ್ಲ, ಏನಿಲ್ಲ, ಏನೂ ಇಲ್ಲ, ಹಂಗ ಬಂದವನ ಪಂಕ್ತಿ ಕೂತ 3 ಪಂಕ್ತಿ ಮುಗಿತನ ಹೇಳಲಿಲ್ಲ. ಆ ಗುಲಾಬ್ ಜಾಮೂನ್ ಇಡೋ ಇವನು ಸಾಲಿಗೆ ಬರೋದು ಬಂದ್ ಮಾಡಿದ್. 40 ಗುಲಾಬ್ ಜಾಮೂನ್ ತಿಂದಿದ್ದತ್ತ. 4 ಮಂದಿದು ಊಟ ಮಾಡಿ ಬಾಯಿ ಒರೆಸ್ಕೊಂಡ ಪೆಂಡಲ್ದಾಗ ಬಂದು ಒಂದು ಮಾತು ಕೇಳಿದತ್ತ, ಇದು ವಾಸ್ತು ಶಾಂತಿ ಐತೇನು ಯಾರು ಪುಣ್ಯತಿಥಿ ಐತ್ರಿ ಅಂದ. ಗೊತ್ತಿಲ್ಲ ಅವ ಪಾಪ ಬೆಳಗ್ಗೆ ಅಡುಗೆ ಮಾಡೋರ್ ಕೈಯಾಗ ಓಡಾಡಿ ಅವ್ನ ಕಣ್ಣು ನೂಸಾಕತ್ತಿದ್ದು, ನಿದ್ರೆ ಬಂದಿತ್ತು. ಅಂದ ಇನ್ನೊಂದು 5 ನಿಮಿಷ ನಿತ್ರ ನಿಂದ ಪುಣ್ಯತಿಥಿ ಆಗ್ತದ, ನೆಟ್ಟಿಗೆ ಹೋಗಂದ. ಒಂದು ಪ್ರಶ್ನೆ ಕೇಳ್ತಾನು, ಉತ್ತರನು ನಾನು ಹೇಳ್ತೇನೆ. ನಾವಿಟ್ಟು ಸಣ್ಣವರಿದ್ದಾಗ 1000 ಸಲ ಹೊಳ್ಳಿ ಬಿದ್ದೀವಿ. ಅವಾಗ ನಮ್ಮವ್ವ ಬೀಳಬಾರ್ದಂತ ಕೈ ಹಿಡಿದಳು ಅಲ್ಲ. ನಾವು ದೊಡ್ಡವರಾದ ಬಳಿಕ ನಮ್ಮ ಅವ್ಗೆ 75 ಆಗ್ಯದ, ನಮ್ಮ ಅಪ್ಪಗೆ 80 ಆಗ್ಯದ. ಮನಕಾಲ ಸಂಸಾರ ಹೊತ್ತ ನಮ್ಮ ಅಪ್ಪನ ಬೆನ್ನು ಬಾಗ್ಯದ. ನಾವು ದೊಡ್ಡವರಾದ ಬಳಿಕ ಅವು ಅಪ್ಪನ ಕಾಲು ಸೌದ, ಅವು ಕಾಲು ಹೊಡೆಸಿ ನೋವು ಹೊಡೆದ ಅವು ಅಪ್ಪ ಹೊಳ್ಳಿ ಬಿಡ್ತಿರ್ತಾರಲ್ಲ, ಅವಾಗ ಕೈಯಾಗ ಕೈ ಕೊಟ್ಟು ಅವು ಅಪ್ಪನ ಸೇವಾ ಮಾಡ್ಬೇಕು ಮಕ್ಕಳಾಗಿರ್ತಕ್ಕಂಥ. ಮರ್ಯಾಕತ್ತೇವಿ. ಇನ್ನೊಂದು ಮಾತು ಕೇಳ್ತೀನಿ. 2 ಗಂಡ ಹೆಂಡತಿ ಕೂಡಿ 4 ಮಂದಿನ ಜೋಪಾನ ಮಾಡಿ ಇಂಜಿನಿಯರನ್ನ, ಡಾಕ್ಟರನ್ನ, ಮಾಸ್ತರನ್ನ ಮಾಡ್ತಾರ. ಇವ್ರು 8 ಮಂದಿ ಜೋಡಿ ಇಂಜಿನಿಯರ್, ಡಾಕ್ಟರ್, ವಕೀಲ್, ಮಾಸ್ತರ್ ಅಂತ ತಿಳ್ಕೊಂಡು 8 ಜನ ಕೂಡಿ ಮುಪ್ಪಿನ ಕಾಲಕ್ಕೆ ಇವರಿಬ್ಬರು ತಂದೆ ತಾಯಿಗಳನ್ನು ನೋಡೋದಾಗೋದಿಲ್ಲ ಅಂದ ಬಳಿಕ ನಿಮ್ಮ ಸೈನ್ಸ್ ತೊಗೊಂಡು ಏನು ಮಾಡೋದದ? ಮನುಷ್ಯ ಅನ್ನೋದು ಮಷೀನ್ ಅಲ್ಲ, ಮನುಷ್ಯ ಅನ್ನೋದು ಕಾಂಪ್ಯೂಟರ್ ಅಲ್ಲ. ಇದರೊಳಗೊಂದು ಜೀವದ, ಇದರೊಳಗೊಂದು ಭಾವದ ಮನುಷ್ಯನೇ. ಅದಕ್ಕೆ ನೀವು ಏನು ದೊಡ್ಡ ಶಾಸ್ತ್ರ ಕೇಳ್ರಿ, ಎಲ್ಲರೂ ಕೇಳಬೇಡ್ರಿ ಅಂತಲ್ಲ. ಮನೆ ಕೆಡಲಾರ್ದಂಗೆ ಉಳಿಬೇಕಾಗಿತ್ತಂದ್ರೆ ಯವ್ವ ಮನೆಗೆ ಬಣ್ಣ ಭಾಳ ಮಹತ್ವದಲ್ಲ. ಮನೆ ಬಣ್ಣ ಬಿಸಿಲಾಗ ಹೋಗ್ತದ. ಮನೆ ಒಳಗಿನ ಪ್ರೀತಿ ಬಣ್ಣ ಅಳಕಲಾರ್ದಾಗ ಇದ್ದಾಗ ಗುಡಿಸಲು ಸಹಿತ ಸ್ವರ್ಗ ಆಗ್ತದ. ಮನೆ ಬಾಗಿಲು ದೊಡ್ಡದು ಮಹತ್ವಲ್ಲ, ಮನೆಯವ್ರ ಮನಸ್ಸು ದೊಡ್ಡದು. ಮನೆ 4 ಗೋಡೆಗಳ ಕೂಡುದು ಮಹತ್ವ ಅಲ್ಲ. ಗೋಡೆ ಬಿರುಕು ಬಿದ್ದರೆ ಮತ್ತೆ ಕಟ್ಟಾಕ ಬರ್ತದೆ. ಮನಸ್ಸ ಬಿರುಕು ಬಿಟ್ರೆ ಎಲ್ಲಿ ಶಿಮಿಟ್ ತರ್ತೀರಿಪ್ಪ ನಿಮ್ಮ ಜೀವನದೊಳಗೆ? ಶಾಣೆ ಆಗಬೇಕು. ಒಂದಿಷ್ಟು ಸಂಸ್ಕೃತಿ ಕೆಡುವಂಥ ಮಕ್ಕಳನ್ನು ಉಳಿಸ್ರಿ. ಮಕ್ಕಳನ್ನ ಉಡ್ಸಕ್ಕೆ ಅಲ್ಲೊಂದು ಎಲ್ಲೋ ಮತ್ತೆ ಟ್ಯೂಷನ್ ಅಂತ ಅನ್ಬೇಡ್ರಿ, ಏನೂ ಮಾಡಬೇಡ್ರಿ. ಬ್ರಹ್ಮಾನಂದ ಮಠಕ್ಕೆ ತರೋದು, ಶಿವಾನುಭೋಗಕ್ಕೆ ತರೋದು. 1-4 ದಿನ ಸುಟ್ಟಿದ್ರೆ ಅಪ್ಪುಗಳ ಕಡೆ ಬಿಡೋದು, ಬುತ್ತಿ ಕೊಟ್ಟು ಕಳಿಸೋದು. ಇಲ್ಲೇ ಅಪ್ಪುಗಳಿಗೆ ಉಣಿಸ್ತಾವ, ಹುಡುಗರು ಉಣಿಸ್ತಾವ ಮಾಡ್ದು. ಅಡವಿ ಸಿದ್ದೇಶ್ವರ ಬಗ್ಗೆ ಜೀವನ ಒಂದು ಸುಂದರ ಹೇಳ್ರಲ್ಲ, ಏನು ಅವ್ರ ಸಂತರ ಜೀವನ ಅಂತ ಒಂದು ಕೊನೆ 2 ಮಾತ. ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಾಗುವುದೇ, ಮುತ್ತು ಲಕ್ಷಾಂತರಕ್ಕೆ ಬೆಲೆ ಹೌದು, ತತ್ವಜ್ಞಾನಿಯವನು ಹುಟ್ಟುವ ನರನಲ್ಲ. ಒಂದು ಮಾತನ್ನು ಹೇಳ್ತಾರೆ. ಒಂದು ಆಕಾಶದಿಂದ ಒಂದು ಹಣಿ ಕೆಳಗೆ ಸುರಿತು, ನೀರಾಗ ಬಿತ್ತು, ಹಿಂಗೆ ಹೋಯ್ತು. 2ನೇದೊಂದು ಕೊಳಚಾಗ ಬಿತ್ತು, ಮಲತು ಹೋಯ್ತು. 3ನೇದೊಂದು ಗುಲಾಬಿ ಹೂವಿನ ಮ್ಯಾಗ ಒಂದು ಹನಿ ಬಿತ್ತು. 12 ಗಂಟೆ ತನಕ ಸುಂದರವಾಗಿ ಮಿಂಚಿ ಬಾಷ್ಪಾಗಿ ಹೋಯ್ತು. ಇವೆಲ್ಲ ಹನಿಗಳೇ.
ಮಣ್ಣಾಗಿ ಬಿದ್ದು ಹಿಂಗೆ ಹೋಗೋದು ಒಂದು, ಕೊಳಚಾಗಿ ಬಿದ್ದು ಹೊಲಸಾಗೋದು ಒಂದು, ಹೂವಿನ ಮೇಲೆ ಕಂಡು ಬಾಷ್ಪಾಗಿ ಹೋಗೋದು ಮೂರು. ಅದರೊಳಗೆ ಒಂದು ಹನಿ ಅದ, ಶಿಂಪಿ ಬಾಯಿ ತರದಿರ್ತದೆ, ಸ್ವಾತಿ ನಕ್ಷತ್ರ ಇರ್ತದೆ, ಕ್ಲೈಮೇಟ್ದಗಳು ವಾತಾವರಣ ಇರ್ತದೆ, ಎಲ್ಲ ಶಿಂಪಿಗಳು ಬಾಯಿ ತರದು ಬಂದಿನ ಮ್ಯಾಗ ತೇಲ್ತಿರ್ತಾವ. ಆಕಾಶದ ಹನಿ ಬೀಳುತ್ನ್ಯಾಗ ಒಂದು ಸಿಂಪಿ ಒಳಗೆ ಒಂದು ಹನಿ ಬಿತ್ತು. ಆ ಹನಿ ಬಿದ್ದ ತಕ್ಷಣ ಸಿಂಪಿ ಮುಚ್ಚಿ ಅದೊಂದು ಹನಿ ಒಳಗೆ ಇಟ್ಟುಕೊಂಡ ತಳಕ್ಕೆ ಹೋಯ್ತು. ವರ್ಷ ತನ ಅದನ್ನು ತನ್ನೊಳಗೆ ಇಟ್ಕೋತ್. ಒಂದು ಹನಿ ನೀರಿನ ಬೆಲೆ ಎಟ್ಟಂದ್ರೆ 2 ಪೈಸೆ. ಇದು ಕುಡಿದ್ರೆ ಕುಡಿದು ಹೋಗ್ತದ, ಬಿದ್ದರೆ ಕರಗುತ್ತದೆ, ಎಲ್ಲರ ತೊಳೆದ್ರೆ ಹೊಲಸಾಗ್ತದ ನೀರು. ಎಲ್ಲ ಹನಿಗಳೇ ಹಿಂಗೆ ಹೋದು, ಹಳ್ಳ ಕೊಳ್ಳೋದು, ಕೊಳತು ಮಲತು ಹೋದು. ಅದರ ಒಂದು ಹನಿ ಯಾವುದೋ ಪುಣ್ಯ ಮಾಡಿದ ಆ ಸಿಂಪಿ ತನ್ನೊಳಗೆ ಇಟ್ಕೊಂಡು ವರ್ಷ ರಕ್ಷಣೆ ಮಾಡಿದ ಬಳಿಕ ಒಂದಿನ ಬಾಯಿ ಬಿಚ್ಚಿದ ಬಳಿಕ ಕರ್ಗೂ ನೀರಲ್ಲ, ಮಲತು ಹೋಗೋ ನೀರಲ್ಲ, ಯಾವುದಾಯ್ತು? ಮುತ್ತಾಯ್ತದು. ಅವಾಗ ಒಂದು ಹನಿ ನೀರು 2 ಪೈಸೆ ಕಿಮ್ಮತ್ತ. ಈಗ ಮುತ್ತಿನ ಕಿಮ್ಮತ್ತ ಕೋಟಿ. ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಾಗುವುದೇ. ಬ್ರಹ್ಮಾನಂದ ಅಪ್ಪಗಳು, ಹಿಂದಿನ ಅಪ್ಪಗಳು, ಸಿದ್ದೇಶ್ವರ ಅಪ್ಪಗಳು, ಶಿವಾನಂದ ಅಪ್ಪಗಳು, ಅವರಿಗೆ ನಮಗೆ ಏನು ಡಿಫರೆನ್ಸ್ ಅದ ಸ್ವಾಮೀಜಿ ಅಂದ್ರೆ, ನಾವೆಲ್ಲೋ ಸಂಸಾರದಾಗ ಮಣ್ಣಾಗಿ ಹಿಂಗೆ ಹೋಗೋ ನೀರ, ಕೊಳಚಿ ಗಾಣಿ ಒಳಗೆ ಕೂಡಿ ಹೋಗೋ ನೀರ, ಎಲ್ಲೋ ಕಂಡು ಮಾಯ ಆಗುವಂಥ ನಮ್ಮ ಬದುಕ. ಆದ್ರೆ ಅವರ ನೀರೊಳಗೆ ಹೋಗಿ ಮುತ್ತಾಗ್ಯಾರ, ಇನ್ನೆಂದೂ ಕರಗಲಾದಲ್ಲ. ಸೂರ್ಯ ಚಂದ್ರ ಇರುವವರೆಗೆ ಆತ್ಮ ಸ್ವರೂಪದಲ್ಲಿ ಬೆಳಕಾಗಿ ಹೋಗಿದ್ದಾರಲ್ಲ, ಅವರಿಗೆ ಗುರು ಅಂತ ಹೇಳ್ತಾರೆ. ಅಡವಿ ಸಿದ್ದೇಶ್ವರ ಏನಾದರೂ ಬದುಕಿದ್ರು ಅವ್ರಿಗೆ ಏನು ಕೊಡ್ತಿದ್ದ ಅದು ಆಗತ್ತತಿ ಅಂತ ಸಿದ್ದರಾಮಯ್ಯವ್ರು ಒಂದು ಮಾತು ಹೇಳ್ತಿದ್ರು. ಇದೇ ಅವ್ರೇನು ಕೊಟ್ರೆ ಇಲ್ಲೂ ಕೈಲಾಸ ಆಗತ್ತತಿ. ಹಿಂಗ್ಯಾಕ್ರಿ ಅಂದ್ರೆ ಅನೇಕ ಜನ್ಮದ ಪುಣ್ಯ ಫಲ ಸಾಧನೆ. ಅದು ದೊಡ್ಡ ತತ್ವಜ್ಞಾನ ಹೇಳಕ್ಕೆ ಅವ್ರು ಲೇಟ್ ಆಗ್ತದೆ. ಹಿಂದಿನ ಜನ್ಮದಾಗ ಅವ್ರು ಪಡ್ಕೊಂಡವ್ರು ಯಾವುದು ಎಲ್ಲರಲ್ಲಿ ಅದು ನನ್ನಲ್ಲಿ ಅದ. ಆ ಬೆಳಕು ನಿಮ್ಮಲ್ಲಿ ಅದ. ನಮ್ಮ ಲಕ್ಷ್ಯ ಹೊರಗಿರೋದ್ರಿಂದ ನಮ್ಮೊಳಗಿರುವಂಥ ಆ ಬೆಳಕು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆಕಾಶ ನೋಡ್ಬೇಕಾಗಿತ್ತಂದ್ರೆ ತೆಳಗೆ ತೆಲಿ ಮಾಡಿ ಕಾಣಂಗಿಲ್ಲದೋ. ಹ್ಞೂ ಅಂತ್ರಿಲ್ಲ.